ಮುಕ್ತಾಯ. ಕನ್ನಡ ಬರಹದ ಜೀವಂತಿಕೆ. ಮಾತು ಮತ್ತು ಬರಹಗಳ ನಡುವೆ ಎಂತಹ ವ್ಯತ್ಯಾಸಗಳೆಲ್ಲ ಇವೆ ಎಂಬುದನ್ನು ಮತ್ತು ನುಡಿ ಇಲ್ಲವೇ ಭಾಷೆ ಎಂಬುದು ಮುಖ್ಯವಾಗಿ ಮಾತಲ್ಲದೆ ಬರಹವಲ್ಲ ಎಂಬುದನ್ನು ಮೇಲೆ ವಿವರವಾಗಿ ಪರಿಶೀಲಿಸಲಾಗಿದೆ. ಮಾತು ಸಮಯದಿಂದ ಸಮಯಕ್ಕೆ ಮತ್ತು ತಲೆಮಾರಿನಿಂದ ತಲೆಮಾರಿಗೆ ಬದಲಾಗುತ್ತಾ ಹೋಗುತ್ತದೆ. ಅದನ್ನು ಅನುಸರಿಸಿ ಬರಹವು ಬದಲಾಗುತ್ತಾ ಬಂದರೆ ಮಾತ್ರ ಅದು ತನ್ನ ಜೀವಂತಿಕೆಯನ್ನು ಉಳಿಸಿಕೊಳ್ಳಬಲ್ಲುದು. ಆದರೆ ಬರಹ ತಾನಾಗಿಯೇ ಬದಲಾಗುವುದಿಲ್ಲ. ಯಾಕೆಂದರೆ ಮಾತಿನ ಹಾಗೆ ಅದನ್ನು ಎಲ್ಲ ಮಕ್ಕಳು ತಾವಾಗಿಯೇ ಕಲಿತುಕೊಳ್ಳಲಾರರು. ಹೆಚ್ಚಿನವರಿಗೂ ಅದನ್ನು ಇನ್ನೊಬ್ಬರು ಕಲಿಸಬೇಕಾಗುತ್ತದೆ ಮತ್ತು ಹಾಗೆ ಕಲಿಸುವಾಗ ಬರಹದ ರೂಪ ಹೆಚ್ಚು ಬದಲಾಗದ ಹಾಗೆ ಕಲಿಸುವವರು ನೋಡಿಕೊಳ್ಳುತ್ತಾರೆ. ಹಾಗಾಗಿ ಮಾತನ್ನನುಸರಿಸಿ ಬರಹ ಬದಲಾಗಬೇಕಿದ್ದಲ್ಲಿ ಅದನ್ನು ಯಾರಾದರೂ ಬೇಕೆಂದೇ ಬದಲಾಯಿಸಲು ತೊಡಗಬೇಕಾಗುತ್ತದೆ. ಬರಹದಲ್ಲಿ ಬಳಕೆಯಾಗುವ ಲಿಪಿಯನ್ನು ಬೇಕೆಂದೇ ಸರಿಪಡಿಸಬೇಕಾಗುತ್ತದೆ ಮತ್ತು ಅದರಲ್ಲಿ ಬಳಕೆಯಾಗುವ ಪದಗಳ ಆಯ್ಕೆಯನ್ನು ಬೇಕೆಂದೇ ಮಾರ್ಪಡಿಸಬೇಕಾಗುತ್ತದೆ. ಹಾಗೆ ಮಾಡಲು ಯಾರೂ ಹೋಗದಿದ್ದಲ್ಲಿ ಬರಹ ನಿಂತ ನೀರಿನ ಹಾಗೆ ತನ್ನ ಜೀವಂತಿಕೆಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಇವತ್ತು 2 ಮುಖ್ಯ ಕಾರಣಗಳಿಗಾಗಿ ಕನ್ನಡ ಬರಹ ಮಾತಿನಿಂದ ದೂರ ಸರಿಯುತ್ತಿದೆ ಎಂದು 7 ಮತ್ತು 8ನೇ ಪುಸ್ತಕಗಳಲ್ಲಿ ತೋರಿಸಿಕೊಡಲಾಗಿದೆ. ಸಂಸ್ಕೃತದಿಂದ ಎರವಲಾಗಿ ಪಡೆದು ಬಳಸುವ ಪದಗಳ ಎಣಿಕೆ ಅದರಲ್ಲಿ ಮಿತಿ ಮೀರುತ್ತಿರುವುದು ಇದಕ್ಕೆ ಒಂದು ಕಾರಣ ಮತ್ತು ಈ ಎರವಲು ಪದಗಳನ್ನೆಲ್ಲ ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯಬೇಕು ಎಂಬ ಕನ್ನಡದ ಮಟ್ಟಿಗೆ ತೀರಾ ಅನವಶ್ಯಕವಾಗಿರುವ ಕಟ್ಟಳೆಯೊಂದಿರಿಸಿಕೊಂಡು ಮಾತಿಗೆ ಮತ್ತು ಓದಿಗೆ ಬೇಕಾಗದಿರುವ ಹಲವು ಹೆಚ್ಚಿನ ಬರಿಗೆಗಳನ್ನು ಬರಹದಲ್ಲಿ ಕಡ್ಡಾಯವಾಗಿ ಬಳಸುತ್ತಿರುವುದು ಇನ್ನೊಂದು ಕಾರಣ. ಕನ್ನಡ ಬರಹ ಎಲ್ಲರನ್ನೂ ತಲುಪುವಂತೆ ಮಾಡಲು ಮತ್ತು ಅದರಲ್ಲಿ ಜೀವಂತಿಕೆಯನ್ನು ತುಂಬಲು ಅದರಲ್ಲಿರುವ ಈ 2 ತೊಡಕುಗಳನ್ನು ಹೋಗಲಾಡಿಸಬೇಕಾಗಿದೆ. ಕನ್ನಡ ಬರಹಗಳಲ್ಲಿ ಬರುವ ಸಂಸ್ಕೃತ ಎರವಲುಗಳನ್ನು ಆದಷ್ಟು ಕಡಿಮೆ ಮಾಡಬೇಕಾಗಿದೆ ಮತ್ತು ಉಳಿದ ಎರವಲುಗಳನ್ನೆಲ್ಲ ಕನ್ನಡದವೇ ಆದ ಪದಗಳ ಹಾಗೆ ಹೆಚ್ಚಿನ ಕನ್ನಡಿಗರು ಹೇಗೆ ಓದುತ್ತಾರೋ ಹಾಗೆಯೇ ಬರೆಯಲು ತೊಡಗಬೇಕಾಗಿದೆ. ಈ 2 ಮಾರ್ಪಾಡುಗಳನ್ನು ನಡೆಸಿದಲ್ಲಿ ಕನ್ನಡ ಬರಹವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಸುಲಭವಾಗಬಲ್ಲುದು ಮತ್ತು ಇದರಿಂದಾಗಿ ಕನ್ನಡಿಗರೆಲ್ಲರೂ ಬರಹಬಲ್ಲವರಾಗುವಂತೆ ಮಾಡುವಲ್ಲಿ ಒಂದು ಬಗೆಯ ತೊಡಕನ್ನು ನೀಗಿದಂತಾಗಬಲ್ಲುದು. ಬೇರೆ ಕೆಲವು ತೊಡಕುಗಳಿಂದಾಗಿಯೂ ಎಲ್ಲರೂ ಬರಹಬಲ್ಲವರಾಗಬೇಕೆಂಬ ಗುರಿಯನ್ನು ನಮಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಆದರೆ ಅವನ್ನು ನೀಗುವುದು ಹೇಗೆ ಎಂಬುದನ್ನು ಆ ವಿಷಯಗಳಲ್ಲಿ ಆಳವಾದ ಪರಿಣತಿಯನ್ನು ಪಡೆದಿರುವ ವಿದ್ವಾಂಸರೇ ಹೇಳಬೇಕು. ಮಾರ್ಪಾಡನ್ನು ಒಪ್ಪಿಕೊಳ್ಳದವರು. ಬರಹಗಳನ್ನು ಮಾರ್ಪಡಿಸಲು ಹೊರಟಾಗ ಅದಕ್ಕೆ ಅಡ್ಡವಾಗುವವರು ಸಾಮಾನ್ಯವಾಗಿ ಸಾಹಿತಿಗಳು ಮತ್ತು ನುಡಿ ಪಂಡಿತರು. ಬರಹಗಳಲ್ಲಿರುವ ತೊಡಕುಗಳನ್ನು ಇಲ್ಲವಾಗಿಸಿದಲ್ಲಿ ಅವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಸಾಮಾನ್ಯ ಜನರಿಗೆ ಹೆಚ್ಚು ಸುಲಭವಾಗಬಲ್ಲುದೆಂಬುದನ್ನು ತೋರಿಸಿಕೊಟ್ಟಾಗಲೂ ಅವರು ಈ ಮಾರ್ಪಾಡುಗಳಿಗೆ ಒಪ್ಪಿಗೆ ಕೊಡುವುದಿಲ್ಲ. ಸಾಹಿತಿಗಳಿಗೆ ಈ ರೀತಿ ಮಾರ್ಪಾಡುಗಳಿಗೆ ಹೊಂದಿಕೊಳ್ಳಲು ಕಷ್ಟವಾಗುವುದು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಯಾಕೆಂದರೆ ಬೇರೆ ಹಲವು ರೀತಿಗಳಲ್ಲಿ ಅವರೇ ಬರಹದ ಕಟ್ಟಳೆಗಳನ್ನು ಮುರಿಯುತ್ತಿರುತ್ತಾರೆ. ಕವಿತೆಗಳಲ್ಲಿ ಬರಹದ ಗುರುತುಗಳನ್ನು ಬಳಸುವುದಿಲ್ಲ ಮತ್ತು ಅವುಗಳ ಸೊಲ್ಲುಗಳನ್ನು ಬೇರೆ ಬರಹಗಳ ಸೊಲ್ಲುಗಳಿಗಿಂತ ಬೇರಾಗಿರುವಂತೆ ರಚಿಸಲಾಗುತ್ತದೆ. ಅವುಗಳಲ್ಲಿ ಮತ್ತು ಕತೆ ಕಾದಂಬರಿಗಳಲ್ಲಿ ಆಡುಮಾತಿನ ಪದ ಮತ್ತು ಪದರೂಪಗಳನ್ನು ಅಲ್ಲಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ ಮತ್ತು ಅವುಗಳೊಂದಿಗೆ ಎರವಲು ಪದಗಳನ್ನು ಸಾಕಷ್ಟು ಮಾರ್ಪಡಿಸಿಯೇ ಬಳಸಲಾಗುತ್ತದೆ. ಇಷ್ಟೆಲ್ಲ ಮಾರ್ಪಾಡುಗಳನ್ನು ತಮ್ಮ ಬರಹಗಳಲ್ಲಿ ನಡೆಸುವವರಿಗೆ ಮೇಲೆ ವಿವರಿಸಿದಂತಹ ಕೆಲವು ಮಾರ್ಪಾಡುಗಳನ್ನು ಒಪ್ಪಿಕೊಳ್ಳಲು ಯಾಕೆ ಕಷ್ಟವಾಗುತ್ತಿದೆಯೋ ಗೊತ್ತಾಗುವುದಿಲ್ಲ.
ಬರಗಾರನ ಮೇಲ್ಮೆಗೆ ಸಂಸ್ಕೃತ ಎರವಲುಗಳನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯುವುದು ಅನಿವಾರ್ಯ ಎಂಬ ಅನಿಸಿಕೆ ಅವರಲ್ಲಿರಬಹುದು. ಇದರಿಂದ ಹೊರಬರಲು ಅವರಿಗೆ ಸಾಧ್ಯವಾಗುವುದಿಲ್ಲವಾದಲ್ಲಿ, ಇಲ್ಲವೇ ಹೊರಬರಬೇಕೆಂಬ ತುಡಿತ ಅವರಲ್ಲಿಲ್ಲವಾದಲ್ಲಿ ಅವರನ್ನು ಅವರ ಆಯ್ಕೆಗೆ ಬಿಟ್ಟುಕೊಡುವುದೊಳ್ಳೆಯದು. ಆದರೆ ಹಿಂದಿನ ಪಸುಗೆಯಲ್ಲಿ ವಿವರಿಸಿದಂತೆ ಈ ಮಾರ್ಪಾಡುಗಳು ಕೆಳವರ್ಗದವರು ಸೇರಿದ ಹಾಗೆ ಎಲ್ಲರನ್ನೂ ಬರಹಬಲ್ಲವರನ್ನಾಗಿ ಮಾಡುವಲ್ಲಿ ನೆರವಾಗಬಲ್ಲುವಾದ ಕಾರಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕನ್ನಡ ಬರಹವನ್ನು ಕಲಿಸುವಲ್ಲಿ ಇವನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಬಳಸಿಕೊಳ್ಳುವುದು ಒಳ್ಳೆಯದು. ಎತ್ತುಗೆಗಾಗಿ ಕನ್ನಡದವೇ ಆದ ಬರಿಗೆಗಳನ್ನು ಅವರಿಗೆ ಮೊದಲು ಪರಿಚಯಿಸಿ ಎರವಲು ಪದಗಳನ್ನು ಬರೆಯಲು ಬೇಕಾಗುವ ಬರಿಗೆಗಳನ್ನು ಆಮೇಲೆ ಪರಿಚಯಿಸಿದಲ್ಲಿ ಅವರು ಓದಲು ಮತ್ತು ಬರೆಯಲು ಹೆಚ್ಚು ಬೇಗನೆ ಕಲಿಯಬಲ್ಲರು. ಇದಲ್ಲದೆ ಎಲ್ಲ ಜನರನ್ನು ತಲುಪಬೇಕಾಗಿರುವ ಬರಹಗಳಲ್ಲಾದರೂ ಈ ಎರಡು ಬಗೆಯ ಮಾರ್ಪಾಡುಗಳನ್ನು ಮಾಡುವುದು ಒಳ್ಳೆಯದು. ಯಾಕೆಂದರೆ ಮೇಲಿನ ಎರಡು ತೊಡಕುಗಳು ಅಂತಹ ಬರಹಗಳನ್ನು ಸಾಮಾನ್ಯ ಜನರಿಂದ ದೂರ ಇರಿಸುತ್ತವೆ. ಬಾಯ್ತನದಿಂದ ಬರಿಗೆತನಕ್ಕೆ ಬರುವುದು. ಬರಹವನ್ನು ಬಳಸತೊಡಗಿದೊಡನೆ ಜನರು ಆಲೋಚನೆಯನ್ನು ನಡೆಸುವ ಬಗೆಯೇ ಬೇರಾಗುತ್ತದೆ ಎಂಬುದನ್ನು ಮೇಲೆ 4ನೇ ಪಸುಗೆಯಲ್ಲಿ ನೋಡಿರುವೆವು. ಮನಸ್ಸಿನಲ್ಲಿ ಮೂಡುವ ಅನಿಸಿಕೆಗಳನ್ನು ಬರಹಕ್ಕಿಳಿಸಿ ಅವನ್ನೊಂದು ವಸ್ತುವಿನ ಹಾಗೆ ಪರಿಶೀಲಿಸುವಂತಹ ಹೊಸದೊಂದು ಬಗೆಯ ಅಳವನ್ನು ಅವರು ಪಡೆಯುತ್ತಾರೆ. ಈ ಅಳವಿನ ಮೂಲಕ ತಮ್ಮ ಆಲೋಚನೆಗಳನ್ನು ನಡೆಸಲು ಕಲಿತವರಿಗೆ ಬರಿಗೆತನಕ್ಕೆ ಬಾರದಿರುವ ಜನರು ಎಂದರೆ ಬಾಯ್ತನದಲ್ಲೇ ಉಳಿದಿರುವ ಜನರು ಯಾವ ರೀತಿಯಲ್ಲಿ ಆಲೋಚಿಸುತ್ತಾರೆ ಎಂಬುದನ್ನು ಊಹಿಸುವುದು ಕೂಡ ಕಷ್ಟವಾಗುತ್ತದೆ. ಹಾಗಾಗಿ ಬರಿಗೆತನದಲ್ಲಿ ಪಳಗಿದವರೊಂದಿಗೆ ಅದರಿಂದ ದೂರವೇ ಉಳಿದಿರುವ ಬಾಯ್ತನದವರು ಒಂದು ಸಮಾಜದಲ್ಲಿ ಬದುಕು ನಡೆಸುತ್ತಿರುವರಾದರೆ ಅವರ ನಡುವೆ ಸಂಪರ್ಕ ಉಂಟಾಗುವಲ್ಲೆಲ್ಲ ಗೊಂದಲಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಇಂತಹ ಸಂದರ್ಭಗಳಲ್ಲೆಲ್ಲ ಆಡಳಿತ ನಡೆಸುವವರು ಬರಿಗೆತನದಲ್ಲಿ ಪಳಗಿದವರೇ ಆಗಿರುವ ಕಾರಣ ಈ ಗೊಂದಲಗಳಿಂದ ತೊಂದರೆಗೊಳಗಾಗುವವರು ಯಾವಾಗಲೂ ಬರಿಗೆತನದಿಂದ ದೂರ ಉಳಿದವರೇ ಆಗಿರುತ್ತಾರೆ. ಹಾಗಾಗಿ ಇಂತಹ ಸಮಾಜದಲ್ಲಿ ಬರಿಗೆತನದಿಂದ ದೂರ ಉಳಿದಿರುವವರೆಲ್ಲರೂ ಅದರಲ್ಲಿ ಪಳಗುವಂತೆ ಮಾಡುವುದು ಎಂದರೆ ಅವರಿಗೆಲ್ಲ ಓದಲು ಬರೆಯಲು ಕಲಿಸುವುದು ಆ ಸಮಾಜದ ಏಳಿಗೆಗೆ ಮುಖ್ಯವಾಗುತ್ತದೆ. ಇವತ್ತು ಎಲ್ಲ ಮಕ್ಕಳು ಶಾಲೆಗಳಿಗೆ ಬಂದು ಬರಹಬಲ್ಲವರಾಗಬೇಕೆಂಬ ಪ್ರಯತ್ನವನ್ನು ನಡೆಸಲಾಗುತ್ತಿದೆ. ಆದರೆ ಕೆಳವರ್ಗದ ಮಕ್ಕಳು, ಅದರಲ್ಲೂ ಬುಡಕಟ್ಟುಗಳ ಮಕ್ಕಳು ಶಾಲೆಗಳಿಗೆ ಬರುವ ಹಾಗೆ ಮಾಡುವುದು ಮತ್ತು ಹಾಗೆ ಬರತೊಡಗಿದವರನ್ನು ಕೆಲವು ವರ್ಷಗಳವರೆಗಾದರೂ ಅಲ್ಲಿ ಉಳಿಸಿಕೊಳ್ಳುವುದು ತುಂಬ ತೊಡಕಿನ ಕೆಲಸವಾಗಿದೆ. ಇದಕ್ಕಾಗಿ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ಕೊಡಿಸುವುದು, ಪುಕ್ಕಟೆ ಬಟ್ಟೆ ಬರೆ ಪುಸ್ತಕ ಮತ್ತು ಸೈಕಲ್ ಕೊಡಿಸುವುದು ಮೊದಲಾದ ಹಲವು ಬಗೆಯ ಹೊಲಬುಗಳನ್ನು ಬಳಸಲಾಗುತ್ತಿದೆ. ಆದರೆ ಇವೆಲ್ಲವುಗಳಿಗಿಂತಲೂ ಕಲಿಕೆಯನ್ನು ನಡೆಸಬೇಕಾಗಿರುವ ಮಕ್ಕಳಿಗೆ ಮತ್ತು ಅವರನ್ನು ಶಾಲೆಗೆ ಕಳುಹಿಸಬೇಕಾಗಿರುವ ದೊಡ್ಡವರಿಗೆ ಆ ಕಲಿಕೆಯಲ್ಲೇನೆ ಆಸಕ್ತಿ ಹುಟ್ಟುವಂತೆ ಮಾಡುವುದು ಹೆಚ್ಚು ಮುಖ್ಯವಾದ ಕೆಲಸ. ಹೀಗೆ ಮಾಡಲು ಸಾಧ್ಯವಾಗದಿರುವುದಕ್ಕೆ ಶಾಲೆಗಳಲ್ಲಿ ಇವತ್ತು ಬಳಕೆಯಾಗುತ್ತಿರುವ ಕಲಿಕೆಯ ವಿಧಾನವೂ ಒಂದು ಕಾರಣವೆಂದು ಹೇಳಬಹುದು. ಕಲಿಕೆಯಿಂದ ಮಕ್ಕಳು ಪಡೆಯಬಲ್ಲ ಪ್ರಯೋಜನಗಳು ಕಲಿಕೆಯನ್ನು ಮುಗಿಸುವಲ್ಲಿವರೆಗೂ ಅಮೂರ್ತ ರೂಪದಲ್ಲಿರುತ್ತವೆ. ಈಗಾಗಲೇ ಬರಿಗೆತನಕ್ಕೆ ಬಂದಿರುವ ಮಧ್ಯಮ ವರ್ಗದ ಜನರು ಇವನ್ನು ಅರಿತುಕೊಳ್ಳಬಲ್ಲರು. ಆದರೆ ಇನ್ನೂ ಬಾಯ್ತನದಲ್ಲೇ ಇರುವ ಕೆಳವರ್ಗದ ಜನರಿಗೆ ಅವನ್ನು ತಿಳಿಸಿ ಹೇಳುವುದು ತುಂಬ ತೊಡಕಿನ ಕೆಲಸವಾಗಿದೆ.
ಈ ತೊಂದರೆಯನ್ನು ಇಲ್ಲವಾಗಿಸುವುದು ಹೇಗೆ ಎಂಬುದನ್ನು ಪರಿಶೀಲಿಸಿ ಎಲ್ಲ ವರ್ಗದ ಮಕ್ಕಳು ಕಲಿಕೆಯಲ್ಲಿ ತೊಡಗಿಕೊಳ್ಳುವ ಹಾಗೆ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಸಮಾಜ ಏಳಿಗೆಯಾಗಲು ಮತ್ತು ಕನ್ನಡ ಬರಹ ಜೀವಂತವಾಗಿ ಉಳಿಯಲು ಎಲ್ಲ ಕನ್ನಡಿಗರು ಬರಹಬಲ್ಲವರಾಗಬೇಕು ಮತ್ತು ಅವರೆಲ್ಲರೂ ಕನ್ನಡ ಬರಹವನ್ನು ಬಳಸುವಲ್ಲಿ ಮತ್ತು ಉಂಟು ಮಾಡುವಲ್ಲಿ ಎಂದರೆ ಕನ್ನಡ ಬರಹಕ್ಕೆ ತಮ್ಮ ಕೊಡುಗೆಗಳನ್ನು ನೀಡುವಲ್ಲಿ ತೊಡಗಿಕೊಳ್ಳಬೇಕು.